ಸಿನಿಮಾ, ಅಬ್ಸಲ್ಯೂಟ್ ಸಿನಿಮಾ. ಈ ಮ್ಯಾಚ್ ಯಾವುದೇ ಸಿನಿಮಾಗಿಂತ ಕಡಿಮೆ ಇರಲಿಲ್ಲ. ಅದರಲ್ಲೂ ಕೂಡ RCB ಈ ರೀತಿ ಗೆದ್ದು ತುಂಬಾ ವರ್ಷಗಳಾಗಿತ್ತು. ಅದರಲ್ಲೂ ಕಳೆದ 2 ವರ್ಷಗಳಿಂದ RCB ಒನ್ ಸೈಡ್ ಆಗಿ ಮ್ಯಾಚ್ ಅನ್ನ ಗೆಲ್ತಾ ಬರ್ತಾ ಇತ್ತು. ಅದರ ಹಿಂದಕ್ಕೋದ್ರೆ RCB ಗೆದ್ದದ್ದೆಲ್ಲ ಇದೇ ರೀತಿ. ಅದೇ ರೀತಿಯ ಮ್ಯಾಚ್ ನಿನ್ನೆ ಮರುಕಳಿಸಿದ ರೀತಿ ಇತ್ತು. ಅದರಲ್ಲೂ ಕೂಡ 3 ಬಾಲ್ಗೆ 9 ರನ್ ಬೇಕಿದ್ದಾಗ ಬಹುತೇಕ ಎಲ್ಲರೂ ಕೂಡ ಈ ಮ್ಯಾಚ್ ನ ಆಸೆ ಬಿಟ್ಟಿದ್ರು. ಚೆನ್ನೈ ಅಭಿಮಾನಿಗಳಂತೂ ಇದೇ ಕ್ಷಣಕ್ಕಾಗಿ ಕಾಯ್ತಾ ಇದ್ರು. ಅರೆ, ಮ್ಯಾಚ್ ಇದ್ದಿದ್ದು ಮುಂಬೈ ವಿರುದ್ಧ, ಚೆನ್ನೈ ಇಲ್ಲಿಗೆ ಯಾಕೆ ಬಂತು ಅಂತ ನಿಮ್ಮಲ್ಲಿ ತುಂಬಾ ಜನಕ್ಕೆ ಪ್ರಶ್ನೆ ಇರಬಹುದು. ಚೆನ್ನೈ ಅಭಿಮಾನಿಗಳು RCBಯ ಸೋಲನ್ನ ತುಂಬಾ ಸಲ ಕಾಯ್ತಾ ಇರ್ತಾರೆ. ಅದರಲ್ಲಿ ನಿನ್ನೆಯ ದಿನ ಕೂಡ ಒಂದು. 3-9 ಬೇಕಿದ್ದಾಗ ಕ್ರೇಸ್ ನಲ್ಲಿದ್ದು ಭುವನೇಶ್ವರ್ ಕುಮಾರ್. ಹೀಗಾಗಿ RCB ಅಭಿಮಾನಿಗಳಿಗೆ ಇಲ್ಲಿಂದ ಮ್ಯಾಚ್ ಗೆಲ್ತೇವೆ ಅನ್ನುವಂತ ನಂಬಿಕೆ ಇರಲಿಲ್ಲ. ಅದಕ್ಕಿಂತ ಮುಂಚೆ ಶೆಫರ್ಡ್ ಇದ್ರು. ಅವರು ಎಂದಿನಂತೆ RCBಗೆ ಕೈ ಕೊಟ್ರು. ಹೀಗೆ 3 ಬಾಲ್ಗೆ 9 ರನ್ ಬೇಕಿದ್ದಾಗ RCB ಇಲ್ಲಿಂದ ಗೆಲ್ಲುತ್ತೆ ಅನ್ನುವಂತ ನಂಬಿಕೆ ಯಾರಿಗೂ ಇರಲಿಲ್ಲ. ಆದರೆ ಆ ನಂಬಿಕೆಯನ್ನ ಉಲ್ಟಾ ಮಾಡಿ ಬಿಡ್ತಾರೆ ಭುವನೇಶ್ವರ್ ಕುಮಾರ್. ಕವರ್ಸ್ ಮೇಲೆ ಹೊಡೆದಂತ ಆ ಸಿಕ್ಸರ್ ಇದೆಯಲ್ಲ, ಅದು RCBಯ ಅಭೂತಪೂರ್ವ ಗೆಲುವಿಗೆ ಕಾರಣವಾಗುತ್ತೆ. ಬಾಲಿಂಗ್ ನಲ್ಲಿ ಯಾವ ರೀತಿಯ ಮೋಡಿ ಮಾಡಿದ್ರು ಅದೇ ರೀತಿಯ ಮೋಡಿಯನ್ನ ಭುವನೇಶ್ವರ್ ಕುಮಾರ್ ಬ್ಯಾಟಿಂಗ್ ನಲ್ಲೂ ಕೂಡ ಮಾಡ್ತಾರೆ. ಅದರಲ್ಲೂ ಕೂಡ ಕೊನೆಯ 1 ಎಸೆತದಲ್ಲಿ 2 ರನ್ ಬೇಕಿದ್ದಾಗ ಯಾವ ರೀತಿಯ ಸಿಚುವೇಶನ್ ಕ್ರಿಯೇಟ್ ಆಯಿತು ಅನ್ನೋದು ನಿಮ್ಗೆಲ್ಲ ಗೊತ್ತಿದೆ. ಈ ಸೀಸನ್ ಇಷ್ಟು ಮ್ಯಾಚ್ ಗಳಲ್ಲಿ RCBಗೆ ಅತ್ಯದ್ಭುತವಾಗಿ, ಅದರಲ್ಲೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿ ಮೂಡಿ ಬಂದಂತ ಮ್ಯಾಚ್ ಇದು. RCBಯ ಈ ಅಮೋಘ ಗೆಲುವಿನ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ.